ಮತ್ತೊಂದು ಕಡೆಯಲ್ಲಿ ಅಲ್ಫಲಾ ವಿವಿಗೆ ಇಡಿಯಿಂದಲೂ ಕೂಡ ಶಾಕ್ ಸಿಗ್ತಾ ಇದೆ. ಇಲ್ಲಿ ಉಗ್ರ ವೈದ್ಯರು ಕೆಲಸ ಮಾಡ್ತಾ ಇದ್ರು. ಅವರಿಗೆ ಕೆಲಸ ನೀಡಿದ್ದಂತ ವಿವಿಗೆ ಇದು ಬಿಗ್ ಶಾಕ್. ವಿವಿ ಹಣಕಾಸು ವ್ಯವಹಾರಗಳ ತನಿಖೆಗೆ ಇಡಿ ಸಜ್ಜಾಗಿದೆ. ಹಣಕಾಸು ದಾಖಲೆಗಳನ್ನ ಕೆದಕೋದಕ್ಕೆ ಮುಂದಾಗಿದೆ ಇಡಿ. ವಿವಿಗೆ ಫಂಡಿಂಗ್ ಆಗಿರೋ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ. ವಿದೇಶದಿಂದ ಫಂಡಿಂಗ್ ಆದ ಬಗ್ಗೆನೂ ಕೂಡ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಒಂದ್ ಕಡೆ ಇವರಿಗೆ ಉದ್ಯೋಗ ಕೊಟ್ಟಿರೋದಕ್ಕೆ ಉತ್ತರ ಕೊಡಬೇಕಿದೆ, ಹೇಗೆ ಏನು ಅನ್ನೋದಾಗಿ. ಮತ್ತೊಂದು ಕಡೆಯಾಗಿ ವಿವಿ ಹಣಕಾಸು ವ್ಯವಹಾರಗಳ ತನಿಖೆಗೂ ಕೂಡ ಇಡಿ ಸಜ್ಜನ್ನ ಮಾಡಿಕೊಂಡಿದೆ. ಹಣಕಾಸು ದಾಖಲೆಗಳನ್ನು ಕೆದಕೋದಕ್ಕೂ ಕೂಡ ಮುಂದಾಗಿದೆ. ಫಂಡಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ, ಪ್ರಶ್ನೆ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿದೆ ನ್ಯಾಕ್ನಿಂದ. ಎಲ್ಲ ರೀತಿಯಾಗೂ ಕೂಡ ತನಿಖೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ನಿನ್ನೆ ಅಲ್ಫಲಾ ವಿವಿಯ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಾಗಿತ್ತು, ಜೊತೆಗೆ ಒಂದು ಟ್ವೀಟ್ ಕೂಡ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಈಗ ವಿವಿ ವೆಬ್ಸೈಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ. ವಿವಿಯ ಆಡಳಿತ ಮಂಡಳಿ ಈ ನಿರ್ಧಾರವನ್ನು ತಗೊಂಡಿದೆ, ವೆಬ್ಸೈಟ್ ಅನ್ನ ಬಂದ್ ಮಾಡಿದೆ. ಯಾಕೆಂದ್ರೆ ನಿನ್ನೆ ದಿನ ಹ್ಯಾಕ್ ಆಗಿತ್ತು, ಹಾಗಾಗಿ ಖುದ್ದು ವೆಬ್ಸೈಟ್ ಅನ್ನ ವಿವಿ ಸ್ಥಗಿತಗೊಳಿಸಿದೆ. ಒಂದ್ ಕಡೆಗೆ ಬ್ಯಾಕ್ ಟು ಬ್ಯಾಕ್ ನೋಟಿಸ್ಗಳು ಬರ್ತಾ ಇದೆ, ಅಲ್ಲಿ ಪರಿಶೀಲನೆ ಕೂಡ ನಡೀತಾ ಇದೆ, ಜೊತೆಗೆ ಇಡಿ ಭಯ ಕೂಡ ಶುರುವಾಗಿದೆ. ಅದರ ಬೆನ್ನಲ್ಲೇ ಈ ವೆಬ್ಸೈಟ್ ಹ್ಯಾಕ್ ಆಗಿ ಅದರಿಂದ ಟ್ವೀಟ್ಗಳೆಲ್ಲ ಮಾಡ್ತಾ ಇದ್ದಿದ್ದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಇದೀಗ ವೆಬ್ಸೈಟ್ ಅನ್ನ ಸ್ಥಗಿತಗೊಳಿಸಲಾಗಿದೆ.